ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಮೃದ್ಧಿ ಚಾನಲ್. ಇವತ್ತಿನ ದಿನ ನಾನು ಬಿರಿಯಾನಿ ಮಾಡೋದನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು ಈರುಳ್ಳಿಯನ್ನು ತಗೊಳ್ತಾ ಇದ್ದೀನಿ. ಈರುಳ್ಳಿ ತೊಗೊಂಡು ನಾನು ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ನಂತರ ನಾನು ಇವಾಗ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಕುದಿಯೋದಕ್ಕೆ ಹಾಕ್ತಾ ಇದ್ದೀನಿ. ಮುಚ್ಚಿ ಇಡ್ತಾ ಇದ್ದೀನಿ. ಆಮೇಲೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ, ಶುಂಠಿನ ಹಾಕ್ತಾ ಇದ್ದೀನಿ, ಪುದೀನ, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ, ಹಾಗೆ ಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಮತ್ತೊಂದು ಬೌಲ್ನ ತೊಗೊಂಡು ಇದಕ್ಕೆ ಬೀನ್ಸು, ಕ್ಯಾರೆಟು, ಹೂಕೋಸು, ಬಟಾಣಿ ಹಾಗೆ ಪನ್ನೀರ್ ಕೂಡ ಹಾಕಿದ್ದೀನಿ. ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ಮೇಲೆ ಮಿಕ್ಸಿ ಮಾಡ್ಕೊಂಡಂಥ ಪುದೀನ, ಕೊತ್ತಂಬರಿ ಅದೇನಿದೆಯಲ್ಲ ಅದನ್ನೆಲ್ಲ ಮಿಕ್ಸಿ ಮಾಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಎಲ್ಲನೂ ಚೆನ್ನಾಗಿ ಮಿಕ್ಸಪ್ ಮಾಡೋಣ. ಮಿಕ್ಸ್ ಮಾಡಿದ ಮೇಲೆ ಹೀಗಾಗತ್ತೆ. ಆಮೇಲೆ ಇದು ಕುದಿಯೋದಕ್ಕಿಟ್ಟಿರೋಂಥ ಈರುಳ್ಳಿ ಮತ್ತು ಟೊಮೆಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಹೀಗಾಯಿತು. ಆಮೇಲೆ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ, ಒಂದು 2-3 ಸ್ಪೂನು. ಟೊಮೆಟೊ ಕುದಿಸಿಟ್ಟಿರುವಂಥದ್ದನ್ನು ಇದನ್ನು ಮೊದಲಿಗೆ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ನೆನೆಸಿಟ್ಕೊಂಡಿರುವಂಥ ತರಕಾರಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ತರಕಾರಿ ಹಾಕಿದ ಮೇಲೆ ಹೀಗೆ ಒಂದು ಸಲ ಕೈ ಆಡಿಸ್ಕೊಂಡು ಅರಿಶಿನ ಮತ್ತು ಖಾರ, ಉಪ್ಪು, ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಇದರಲ್ಲಿ ನೀರದು ಏನೂ ಹಾಕೇ ಇಲ್ಲ. ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಕುದಿಯೋದಕ್ಕೆ ಬಿಡಬೇಕು. ಆಮೇಲೆ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೆನೆಸಿಟ್ಟಿರುವಂಥ ಅಕ್ಕಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಪಲಾವ್ ಎಲೆನ, ಹಾಗೆ ಮಸಾಲೆ ಹೂವು, ಲವಂಗ, ಚಕ್ಕೆ, ಏಲಕ್ಕಿ, ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕಿ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಅನ್ನ ಕುದಿ ಬಂದ ನಂತರ ನಾವು ಸ್ವಲ್ಪ ಇದು ಹೇಗಾಗಿದೆ ಅಂತ, ಬೆಂದಿದೆ ಇಲ್ಲೋ, ಸ್ವಲ್ಪ ಪೂರ್ತಿ ಬೆಂದಿರಬಾರ್ದು. ಹಾಗಿದ್ದು ಇದನ್ನು ನೋಡಿ ತಗೋಬೇಕಾಗುತ್ತೆ. ಈ ರೀತಿಯಾದರೆ ಸಾಕು, ಉದುರಾಗಿ ಚೆನ್ನಾಗಿರುತ್ತೆ. ಇದನ್ನು ಈ ರೀತಿಯಾಗಿ ನಾನು ನೀರಿನಿಂದ ಅಕ್ಕಿನ ತೆಗಿತಾ ಇದ್ದೀನಿ. ಹೀಗೆ ಎಲ್ಲನೂ ತೆಗೆದಿಟ್ಕೊಂಡು ಆಮೇಲೆ ಸ್ವಲ್ಪ ಉದ್ದುದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು. ಈ ರೀತಿ ಆಗಬೇಕಿದು. ಸಾಕು, ಇಷ್ಟಾದರೆ ಸಾಕು. ಪಾತ್ರೆಯಲ್ಲಿ ನಾನು
ಅನ್ನನ ಹರಡ್ಕೊಂಡಿದ್ದೀನಿ. ಅದರ ಮೇಲೆ ನಾನು ಹೇಗೆ ಮಾಡ್ತಾಯಿದ್ದೀನಿ ಹಾಗೆ ಮಾಡಿ ಪುದೀನ ಈರುಳ್ಳಿ ಎಲ್ಲ ಹಾಕಿ ಮೇಲೆ ಗ್ರೇವಿನ ಹಾಕ್ತಾಯಿದ್ದೀನಿ. ಗ್ರೇವಿ ಹಾಕಿದ ಮೇಲೂ ಕೂಡ ಈರುಳ್ಳಿನ ಹಾಕಬೇಕಾಗುತ್ತೆ. ಆಮೇಲೆ ಅನ್ನ ಕೂಡ ಈ ರೀತಿಯಾಗಿ ಹರಡಿಕೊಂಡು ಮತ್ತೆ ಮೇಲ್ಗಡೆ ನಾನು ಈರುಳ್ಳಿನ ಫ್ರೈ ಮಾಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಗ್ರೇವಿ ಹಾಕ್ಕೊಂಡಿದ್ದೀನಿ. ಮೇಲೆ ಮತ್ತೆ ನಾನು ಈರುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಉಳಿದಿರುವಂಥ ಅನ್ನ ಕೂಡ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಈ ರೀತಿಯಾಗಿ ಎಲ್ಲ ಕಡೆ ಕರೆಕ್ಟಾಗಿ ಬರೋ ಥರ ಹಾಕಿ ಈರುಳ್ಳಿ ಚೆನ್ನಾಗಿ ಕಾಣುತ್ತೆ. ಇದು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಅನ್ನದ ನೀರು ಕೂಡ ಬಸ್ತಿರುವಂಥ ನೀರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ. ಅಲ್ಲಲ್ಲಿಗೆ ಸ್ವಲ್ಪನೇ ಹಾಕಿದರೆ ಸಾಕು. ನೋಡಿ ಈ ರೀತಿಯಾಗಿ ಒಂದೊಂದು ಕಡೆ ನೀವು ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲರ್ ಬರುತ್ತೆ. ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ವಿಜಿಲಿಂದ ಬರೋದು ಬೇಡ. ಸ್ವಲ್ಪ ಬಿಸಿ ಆದ ನಂತರ ನಾವು ತೆಗೆದು ಬಿಡಬೇಕು. ಅನ್ನ ಸಂಪೂರ್ಣ ನೀರು ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಕೂಡ್ಕೊಂಡಿರುತ್ತೆ. ಇವಾಗ ಅನ್ನ ಕರೆಕ್ಟಾಗಿ ಬಂದಿರುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಯಾವ ರೀತಿ ಕಲರ್ ಆಗಿದೆ. ಅನ್ನ ಕಲರ್ ಕೂಡ ಹಾಕಿದ್ದೀನಿ. ಈ ರೀತಿಯಾಗಿ ಲೇಯರ್ ಬಿರಿಯಾನಿ, ವೆಜ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪುದೀನ ಹಾಕಿ ಡೆಕೋರೇಷನ್ ಮಾಡಿದ್ದೀನಿ. ನಾನು ಮಾಡಿದ ಹಾಗೇ ನೀವು ಕೂಡ ಮಾಡಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಈ ಮಾಡುವಂಥ ಇಂಗ್ರೀಡಿಯೆಂಟ್ಸ್ನ ಎಲ್ಲನೂ ಕೂಡ ಕೊಟ್ಟಿದ್ದೀನಿ.